ಹಲೋ. ಕನೆಕ್ಟ್ ಆಯ್ತು. ಶ್ರೀಮಂತ ಬಡವರಿಗೆ ಶ್ರೀಮಂತ ಆಸೆ ಕೊಟ್ಟಾನಲ್ರಿ. ಅವನು ಸ್ವಲ್ಪ ದಿನ ಆದ್ಮೇಲೆ ಆ ಬಡವ ತಾನೇ ಶ್ರೀಮಂತನಂತ ಅನಿಸಿಕೊಂಡು ನಿಜವಾದ ಶ್ರೀಮಂತನನ್ನ ತೋರ್ಲಾರ್ದಂಗ ಮಾಡೋದು. ಅದಕ್ಕೆ ಇಲ್ಲಿ ಏನ್ ಹೇಳಿದ್ರಿ ಅಂದ್ರೆ, ಯಾವ ಸೂಕ್ಷ್ಮ ಯಾವ ಅಜ್ಞಾನ ಸ್ವ ಆಶಯ ಸ್ವ ವಿಷಯ. ಅದಕ್ಕೆ ಇನ್ನೊಂದು ಉದಾಹರಣೆ, ಮೋಡವು ತನಗೆ ಆಶ್ರಯ ಕೊಟ್ಟ ಸೂರ್ಯನನ್ನೇ ಮುಚ್ಚುವಂತೆ. ಅಜ್ಞಾನ ಏನ್ ಮಾಡ್ತದೆ, ಆತ್ಮನ ಆಶ್ರಯದಲ್ಲಿ ಅಜ್ಞಾನ ಅವ, ಸೂರ್ಯನ ಆಶ್ರಯದಲ್ಲಿ ಮೋಡ ಅವ. ಮೋಡ ಮುಚ್ಚಿದಾಗ ಆಶ್ರಯ ಕೊಟ್ಟ ಸೂರ್ಯನ ಇಲ್ಲ ಅಂತ ಅನಿಸ್ಬಿಡ್ತಾವ ನೋಡ್ರಿ. ಸೂರ್ಯನನ್ನೇ ತೋರ್ಲಾದಂಗ್ ಮಾಡ್ತಾವ. ಅಜ್ಞಾನ ಅದು ಕೂಡ ಅಷ್ಟೇ. ಆತ್ಮನ ಆಶ್ರಯದಲ್ಲಿದ್ದು ಆತ್ಮನನ್ನೇ ತೋರ್ಲಾರ್ದಂಗ ಮಾಡುವಂತದ್ದೇನಾದ ಇದಕ್ಕೆ ಅಜ್ಞಾನ. ಕತ್ತಲೆಯು ತನಗೆ ಆಶ್ರಯ ಕೊಟ್ಟ ಮನೆಯನ್ನೇ ಮುಚ್ಚುವಂತೆ. ಕತ್ತಲು ಆಶ್ರಯ ಯಾರ ಆಶ್ರಯದಲ್ಲಿ ಆದ್ರಿ, ಮನೆಯ ಆಶ್ರಯದಲ್ಲಿ ಮನೆ ಕತ್ತಲ ನೋಡ್ರಿ. ಮನೆ ಆಶ್ರಯವನ್ನು ಪಡೆಕೊಂಡು ಮನೆಯನ್ನೇ ಕಾಣಲಾರ್ದಂಗ್ ಮಾಡ್ತಾವ. ಅಂದ್ರೆ ಆ ಮನೆಯನ್ನೇ ಮುಚ್ಚುವಂತೆ ಈ ಅಜ್ಞಾನವು ಕೂಡ ತನಗೆ ಆಶ್ರಯ ಕೊಟ್ಟ ಆತ್ಮನನ್ನೇ ಮುಚ್ಚಿ ಬಿಟ್ಟಿದೆ. ಮುಚ್ಚದಲ್ರಿ, ಇದಕ್ಕೆ ಅಜ್ಞಾನ ಅಂದ್ರೆ ನೋಡ್ರಿ. ಇದಕ್ಕೆ ಅವಿದ್ಯಾ ಅಂತ ಕರೆಯೋದು. ಅಜ್ಞಾನಕ್ಕೆ ಕಾರಣವೆಂದು ಹೇಗೆ ಹೇಳಬೇಕು ಅಂದ್ರೆ, ಒಂದು ಮರ ಹುಟ್ಟಲು ಬೀಜವೇ ಹೇತುವಾಗಿದೆ. ಯಾವ್ದಾದ್ರು ಒಂದು ಮರ ಹುಟ್ಟದಂದ್ರೆ ಅದಕ್ಕೊಂದು ಬೀಜನೇ ಕಾರಣ ಅಲ್ರಿ. ಆ ಮರ ಏನಾದ ಆ ಮರ ತೋರೋದಕ್ಕೆ ಬೀಜವೇ ಕಾರಣ ಅಂತ ಅರ್ಥ. ಇದರಂತೆ ಸ್ಥೂಲ ಸೂಕ್ಷ್ಮ ದೇಹಗಳು ತೋರ್ತಾವಲ್ಲ ನಮಗೆ. ಸ್ಥೂಲ ದೇಹ ಅಂತೂ ಎಲ್ಲರಿಗೂ ಕಾಣ್ತದ, ಅಜ್ಞಾನಿಗೂ ಕಾಣ್ತದ, ಜ್ಞಾನಿಗೂ ಕಾಣ್ತದ. ಸೂಕ್ಷ್ಮ ದೇಹವನ್ನು ವಿಚಾರ ಮಾಡಿದ್ರೆ ಮಾತ್ರ ಗೊತ್ತಾಗ್ತದ ನೋಡ್ರಿ. ಅಂದ್ರೆ ಇವೆರಡೂ ದೇಹಗಳು ಆವಂತ ಆಯ್ತು. ಅಲ್ಲಿ ಮರ ತೋರ್ತದಂದ್ರೆ ಬೀಜ ಅಂತ ಅರ್ಥ ಆಯ್ತು. ಈ ಎರಡೂ ದೇಹಗಳು ತೋರ್ತವಂದ್ರೆ ಇದಕ್ಕೆ ಅಜ್ಞಾನವೇ ಬೀಜವಾಗಿದೆ. ಬೀಜ ಅಲ್ಲ ಇದು, ಕಾರ್ಯ ದೇಹ. ಈ ದೇಹ ತೋರೋದಕ್ಕೆ ಕಾರಣ ಅಜ್ಞಾನ. ಮತ್ತ ಈಗ ಏನ್ ಮಾಡ್ಬೇಕ್ರಿ ಅಂದ್ರೆ, ಆ ಮರ ತೆರಿಗೆ ಹುಟ್ಟಬಾರದು ಅಂದ್ರೆ ಆ ಮರದ ಎಲ್ಲಾ ಬೀಜಗಳನ್ನು ಸುಟ್ಟು ಬಿಡ್ಬೇಕ್ರಿ. ಅಂದ್ರ ಆ ಜಾತಿಯ ಮರ ತಿರುಗಿ ಹುಟ್ಟಂಗಿಲ್ಲ. ಹುಟ್ಟಕ್ಕೆ ಬೀಜನೇ ಇಲ್ಲ, ಕಾರಣನೇ ಇಲ್ಲ ಅಲ್ರಿ. ಅದ್ರಂಗ ಈ ಅಜ್ಞಾನದಿಂದ ತೋರುವಂತ ಸ್ಥೂಲ ಸೂಕ್ಷ್ಮ ದೇಹ ಏನ್ ಅವ್ರಿ ಕಾರಣ ದೇಹದಲ್ಲಿ ಅವ್ರಿ. ಆ ಕಾರಣ ಸಹಿತವಾಗಿ ನಾವು ನಾಶ ಮಾಡಿದ್ರೆ ಬೇರು ಸಹಿತವಾಗಿ ಮರವನ್ನು ಸುತ್ತಂಗಪ್ಪ. ಇಲ್ಲ ಅಂದ್ರೆ ಕಾರಣ ಬಿಟ್ಟು ಕಾರ್ಯ ನಾಶ ಮಾಡಿದ್ರೆ ಮತ್ತೆ ಹುಡುಕ್ತದ, ಅದು ಹುಡುಕ್ತದಿಲ್ಲಮ್ಮ. ಆ ಪ್ರಕಾರ ನಾವೇನ್ ಮಾಡ್ತೇವಂದ್ರೆ ಕಾರ್ಯವನ್ನ ನಷ್ಟ ಮಾಡಿಕೊಂತೀವಿ ಉಪಾಯದಿಂದ, ಕಾರಣವನ್ನ ನಷ್ಟ ಮಾಡ್ಕೋದಿಲ್ಲ. ಕಾರಣ ಅಂದ್ರೆ ಏನಮ್ಮ, ಹುಟ್ಟಲಿಕ್ಕೆ ಸಾಯಲಿಕ್ಕೆ ಕಾರಣವಾದದ್ದು ಈ ಅಜ್ಞಾನ.
ಅಜ್ಞಾನ ಹಂಗೇ ಇಟ್ಕೊಂಡಿವಿ. ಮೇಲೆ 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 ಇರ್ತಕ್ಕಂತ ಅಲ್ಪ ಸ್ವಲ್ಪದಿಂದ ನಾಶ ಮಾಡಕ್ ಹೊಂಟಿವಿ. ಕಾರಣ ಅದು ನಿದ್ರಾವಸ್ಥೆಯಲ್ಲಿ ಕಾರಣದೇಯ ಅಜ್ಞಾನ ಅಂತ ಹಂಗೆ ಅದ. ಇದು ಮತ್ತೆ ಮುಂದೆ ಹುಟ್ಟದೆ. ಆ ಕಾರಣ ಇದಕ್ಕೆ ದೇಹವೆನ್ನಲು ಕಾರಣವೇನು? ದೇಹ ಅಂತ ಕರೆದ ಬದಲು ಮತ್ತೆ ಇದಕ್ಕೆ ಏನಾನ ಬೇರೆ ಒಂದು ಹೆಸರು ಕರಿಬಹುದಾಗಿತ್ತಲ್ಲ. ದೇಹವೇ ಅಂತ ಅನ್ನೋದಕ್ಕೆ ಕಾರಣ ಏನು ಅಂದ್ರೆ ಇದು ಹಿಂದೆನೂ ಕೂಡ ಹೇಳಿವ್ರಿ. ದಹಯತೆ ಇತಿ ದೇಹ ಅಂದ್ರೆ ಯಾವುದು ದಹಿಸಲ್ಪಡುವುದು ಅದಕ್ಕೆ ದೇಹವೆನ್ನುತ್ತಾರೆ. ಈ ದೇಹ ಅನ್ನುವಂಥದ್ದು ಕಾರಣ ದೇಹವು ಜಡವಾದ ಹೊರಗಿನ ಅಗ್ನಿಯಿಂದಾಗಲಿ ತಾಪತ್ರಯ ಎಂಬ ಒಳಗಿನ ಅಗ್ನಿಯಿಂದಾಗಲಿ ಸುಡುವುದಿಲ್ಲ ಅಂತ. ಯಾವುದು ಸುಟ್ಟು ಹೋಗ್ತದ ಅದಕ್ಕೆ ದೇಹ ಅಂದಿವ್. ದಹತಿ ಅದೇ ಕಾರಣ ದೇಹ ಅನ್ನುವಂಥದ್ದು ಬೆಂಕಿಯಿಂದಾಗಲಿ ಚಿಂತೆಗಳೆಂಬ ಹೊರಗಿನ ಅಗ್ನಿಯಿಂದಾಗಲಿ ಇದು ಸುಡುವುದಿಲ್ಲ. ಸುಡೋದಿಲ್ಲ ಅಂದ್ರೆ ಮತ್ತೆ ಎದರಿಂದ ಸುಡ್ತದ್ರಿ ಇದು ಅಂದ್ರೆ ಸುಡೋದಿಲ್ಲ ಅಂದ್ರೆ ಅದು ಹಂಗೆ ಇರ್ತಂತ ಅರ್ಥ ಆಯ್ತ್ರಿ. ಆ ಕಾರಣದೇಹ ಹಂಗೆ ಇದ್ದಾಗ ತನ್ನ ಕಾರ್ಯ ಮಾಡ್ತಂತ ಅರ್ಥ ಆಯ್ತು. ಅದ್ರ ಕಾರ್ಯ ಏನ್ರಿ? ಸ್ಥೂಲ ದೇಹ, ಸೂಕ್ಷ್ಮ ದೇಹ. ಮತ್ತೆ ಇದಕ್ಕೆಲ್ಲ ಮತ್ತೆ ಹೋಗೋದು ಬೆಳೆದು ಬರೋದು ಮಾಡ್ತಾವ. ಮತ್ತೆ ಇದರಿಂದ ಸುಡ್ತದಂದ್ರೆ ಆತ್ಮಜ್ಞಾನವೆಂಬ ಜ್ವಾಜಲ್ಯಮಾನ ಅಗ್ನಿ ಜಲಮಾನ್ಯ ಅಗ್ನಿಯಿಂದ ಸುಟ್ಟು ಜ್ವಾಜಲಮಾನ್ಯ ಅಂತ ಅಂದ್ರೆ ಇದು ತೋರ್ಲಾರ್ದಂಗ ಕಾಣ್ಲಾರ್ದಂಗ ಇದು ಭಸ್ಮ ಬೂದಿ ಮಾಡ್ಲಾರ್ದಂಗ ಈ ಅಗ್ನಿ ಯಾವ್ದ್ರಿ? ಜ್ಞಾನಾಗ್ನಿ. ಅದು ಎಂಥ ಜ್ಞಾನ ರೀ? ಆತ್ಮಜ್ಞಾನ. ಆ ಅಗ್ನಿಯಿಂದ ಸುಟ್ಟು ಭಸ್ಮವಾಗುವುದರಿಂದ ಇದಕ್ಕೆ ದೇಹವೊಮ್ಮೆ ಹೆಸರು ಬಂದಿದೆ. ಇದು ಕೂಡ ಆತ್ಮಜ್ಞಾನದಿಂದ ನಶಿಸಿ ಹೋಗುತ್ತದೆ, ಸುಟ್ಟು ಹೋಗ್ತದ. ಆ ಕಾರಣದಿಂದ ಇದಕ್ಕೂ ದಹಯತಿ ಅಂದ್ರೆ ಸುಟ್ಟು ನಾಶವಾಗುವುದರಿಂದ ಇದಕ್ಕೆ ದೇಹವಂತ ಕರೆದಿವಿ. ಆದ್ರೆ ಆತ್ಮ ಅನ್ನುವಂಥದ್ದು ಅದು ಸುಡೋದಿಲ್ಲ, ಸುಡದ ಒಣಗದ ಅಂತ. ಅದು ಸುಡಕ್ಕೂ ಬರೋದಿಲ್ಲ, ಮಳೆ ತೊಯ್ಯನು ತೊಯ್ಯೋದಿಲ್ಲ, ಮತ್ತೆ ಅದನ್ನು ಒಣಗಿಸ್ಲಿಕ್ಕೂ ಬರೋದಿಲ್ಲ. ಅಂತದ್ದು ಆತ್ಮ ಸ್ವರೂಪ. ಇದು ಅನಾತ್ಮ, ಅದಕ್ಕೆ ದೇಹವೆಂಬ ಹೆಸರು ಬಂದಿದೆ. ಮತ್ತೆ ಈ ಕಾರಣ ದೇಹವು ಅಜ್ಞಾನಕ್ಕೆ ಸೇರಿದ್ದು ಎಂದರೆ ಬರುವ ದೋಷವೇನು ಒಂದು. ಕಾರಣ ದೇಹ ಅಂತ ಹೇಳಿದ್ರಿ, ಅಜ್ಞಾನಕ್ಕೆ ಕೂಡ್ಯದ ಅಂತ ಅಂದ್ರೆ ಬರುವ ದೋಷವೇನು ಅಂದ್ರೆ ಕಾರಣ ದೇಹವು ಅಜ್ಞಾನಕ್ಕೆ ಸೇರಿದ್ದು ಎಂದರೆ ಅಜ್ಞಾನ ಬೇರೆ ಕಾರಣ ದೇಹ ಬೇರೆ ಎಂದು ಎರಡಾಗುತ್ತವೆ. ಹೌದಲ್ರಿ? ಕಾರಣ ಅಂದ್ರ ಒಂದೇ, ಅಜ್ಞಾನ ಅಂದ್ರ ಒಂದೇ, ಅವಿದ್ಯಾ ಅಂದ್ರು ಒಂದೇ ಅಂತಂದ್ರು. ಇಲ್ಲಿ ಇದಕ್ಕೆ ಕಾರಣ ದೇಹವು ಅಜ್ಞಾನಕ್ಕೆ ಸೇರಿದ್ದು ಅಂತ ಪ್ರಶ್ನೆ ಮಾಡಿದ್ರೆ ಕಾರಣ ದೇಹ ಬೇರೆಲ್ಲ,
ಅಜ್ಞಾನ ಬೇರೆ ಅಲ್ಲ. ಯಾಕಂದ್ರೆ ಅಜ್ಞಾನವಂತದ್ದು ಎರಡಿಲ್ಲ ಅಂತ. ಕಾರಣದೇಹವೇ ಅಜ್ಞಾನ, ಅಜ್ಞಾನವೇ ಕಾರಣದೇಹ. ಇದೇ ಇದರ ಅಜ್ಞಾನದ ಸ್ವರೂಪವಾಗಿದೆ ಅಂತ ಇದಕ್ಕೆ ಹೇಳ್ತಾ ಬಂದ್ ನೋಡಮ್. ಮತ್ತೆ ಮುಂದ ಇದಕ್ಕೆ ಏನಾದ್ರೂ ಸ್ಪಷ್ಟತೆ ಮಾಡಲಿಕ್ಕೆ ಉದಾಹರಣೆಯನ್ನ ಏನು ಅಂತ ಅಂದ್ರೆ, ರಾಹವೋ ಶರಹ ಅಂದ್ರೆ ರಾಹುವಿನ ತಲೆ ಎಂದು ಅರ್ಥ. ಆದರೆ ಹೀಗೆ ಹೇಳುವುದು ಸರಿಯಲ್ಲ. ಏಕೆಂದರೆ ರಾಹುವೇ ತಲೆಯೇ ರಾಹುವಾಗಿದೆ. ರಾಹು ಅಂದ್ರೆ ರಾಹು ಕೇತ್ ಅಂತ ಬರ್ತಾವ. ರಾಹು ಅಂದ್ರೇನು? ತಲೆ ನೋಡೇ ರಾಹು ಅಂತೀವಿ. ರಾಹು ಅಂದ್ರೇನು? ತಲೆನೇ ರಾಹು. ತಲೆ ಬೇರಿಲ್ಲ, ರಾಹು ಬೇರೆ ಹೇಗಿಲ್ವೋ ಇದರಂತೆ ಅಜ್ಞಾನವೇ ಕಾರಣ ದೇಹವಾಗಿದೆಯೇ ಹೊರತು ಅಜ್ಞಾನಕ್ಕೆ ಸೇರಿದೆ ಎಂದು ಹೇಳಲಾಗದು. ಅಂದ್ರೆ ಅಜ್ಞಾನವೇ ಕಾರಣ ದೇಹ, ಕಾರಣದೇಹವೇ ಅಜ್ಞಾನ ಆಗಿದೆ ಹೊರತು ಕಾರಣ ದೇಹ ಅಜ್ಞಾನಕ್ಕೆ ಬೇರೆ ಇದೆ ಅಂತ ಹೇಳಕ್ ಬರೋದಿಲ್ಲ ಅಂತ. ರಾಹು ಬೇರೆ ತಲೆ ಬೇರೆ ಅಂತ ಹೇಳಕ್ ಹೆಂಗ್ ಬರುತ್ತ? ಆ ಪ್ರಕಾರ ಇಂಥ ಕಾರಣ ದೇಹ ಹೇಳಿದ್ರಿ, ಈ ದೇಹವು ನಾನಲ್ಲ, ನನ್ನದು ಅಲ್ಲ, ನಾನು ಇದಕ್ಕಿಂತ ವಿಲಕ್ಷಣನೆಂದು ಹೇಗೆ ತಿಳಿದುಕೊಳ್ಳಬೇಕು? ಆ ದೇಹದ ಬಗ್ಗೆ ಹೇಳಿದ್ರಿ, ಇದು ನಾನಲ್ಲ ಅಂತ ಹೇಗೆ ತಿಳ್ಕೊಳ್ಳಿ ಅಂದ್ರೆ, ನಾನು ಪುಸ್ತಕವನ್ನ ನೋಡುತ್ತೇನೆ ಎಂಬ ವಾಕ್ಯದಲ್ಲಿರುವ ನಾನು ಎಂಬುದು ಪ್ರಮಾತೃ. ಇದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಪ್ರಮಾತೃ ಇಲ್ಲಿ ಎರಡವಲ್ಲ. ನಾನು ಪುಸ್ತಕವನ್ನು ನೋಡುತ್ತೇನೆ, ನಾನು ಎಂಬುದು ಪ್ರಮಾತೃ, ಪುಸ್ತಕ ಎಂಬುದು ಪ್ರಮೆ. ಪುಸ್ತಕಕ್ಕ ಪ್ರಮೆ ಅಂದ್ರು ಯಾಕಂದ್ರೆ ಅದು ನೋಡಿಸಿಕೊಡ್ತದ, ಅದು ಪ್ರಮೆ ಆಯ್ತು. ನಾನು ನೋಡ್ತೇನೆ ಪ್ರಮಾತೃ, ನೋಡುತ್ತೇನೆ ಎಂಬುದು ಪ್ರಮಾಣ. ನಾನು ಬೇರೆ, ಪುಸ್ತಕ ಬೇರೆ, ಇದನ್ನು ನೋಡ್ತೀನಿ ಅಂತ ತಿಳಿದೆ ಎಂಬುದು ಪ್ರಮಾಣ. ಅಥವಾ ನಾನು ಪುಸ್ತಕವನ್ನು ನೋಡಲಿಲ್ಲ ಎಂಬ ವಾಕ್ಯದಲ್ಲಿಯೂ ಸಹ ಮೇಲೆ ಹೇಳಿದಂತೆ ಪ್ರಮಾತೃ, ಪ್ರಮಾಣ, ಪ್ರಮೇಯಗಳಿವೆ. ಪ್ರಮಾತೃ ಎಂದರೆ ಚಿದಾಭಾಸ ಅಂತ. ಅದು ಚಿದಾಭಾಸ ಆಗಿದ್ರೆ ಚಿದಾಭಾಸ ಆಗ್ಬೇಕು. ಆ ಚಿದಾಭಾಸ ಅಥವಾ ಜೀವ ಅಂತ. ಮತ್ತ ಯಥಾರ್ಥ ಜ್ಞಾನಕ್ಕೆ ಯಾವುದು ಕಾರಣವೋ ಅದುವೇ ಪ್ರಮಾಣ. ಪ್ರಮಾಣ ಅಂದ್ರೆ ಏನ್ರಿ? ಯಥಾರ್ಥ ಅಂದ್ರೆ ಇದ್ದಕ್ಕಿದ್ದಂತೆ ಜ್ಞಾನವನ್ನ ಮಾಡಿಕೊಡುವುದೇ ಪ್ರಮಾಣ. ಆ ಪ್ರಮಾಣದಿಂದ ಸಿದ್ಧವಾಗುವುದೇ ಪ್ರಮೇಯ ಅಂದ್ರು. ಪ್ರಮಾತೃ, ಪ್ರಮಾಣ, ಪ್ರಮೇಯ ಅಂತ ಹೇಳ್ತವಲ್ಲ. ಈ ರೀತಿ ತ್ರಿಪುಟಗಳಿಂದ ನಡೆಯದಿರುವ ವ್ಯವಹಾರಗಳ ಎರಡನ್ನು ತಿಳಿಯುವುದರಿಂದ ಅರಿವು ಮರೆವು ಸ್ವರೂಪವಾದ ಅಜ್ಞಾನವನ್ನು ತಿಳಿದಂತಾಯ್ತು ನೋಡ್ರಿ. ನಾ ಮೊದಲು ಅಜ್ಞಾನಿಯಾಗಿದ್ದೆ, ನಾನೀಗ ತಿಳಿದಂತ ಜ್ಞಾನಿಯಾದೆ ಅಂದ್ರೆ ಅವಾಗ ಅಜ್ಞಾನವನ್ನು ತಿಳಿದವನು ನೀನೆ, ಈಗ ನಿನಗಾದ ಜ್ಞಾನವನ್ನು ಅರಿಯುವಂತವು ನೀನೇ. ಹೌದಿಲ್ಲ? ಅರಿವು ಮರೆವು ಸ್ವರೂಪವಾದ ಅಜ್ಞಾನವನ್ನು ತಿಳಿದಂತಾಯಿತು.
ಮೂರು ಅವಸ್ಥೆಗಳಲ್ಲಿಯೂ ಈ ಅಜ್ಞಾನವು ನನ್ನಿಂದ ಅರಿಸಿಕೊಳ್ಳುವುದರಿಂದಲೂ ಇದು ಆತ್ಮಜ್ಞಾನದಿಂದ ಬಾಧೆಯಾಗಿ ಹೋಗುವುದರಿಂದಲೂ ಇದು ನಾನಲ್ಲ. ನಾನು ಇದನ್ನು ತಿಳಿತೇನೆ. ಅಜ್ಞಾನ ಸ್ವರೂಪ ಏನದು, ಅಜ್ಞಾನ ಅದರ ಲಕ್ಷಣ ಏನು, ಅಜ್ಞಾನ ಏನು ಕಾರ್ಯ ಮಾಡ್ತದ ಅಂತದ್ದೆಲ್ಲವನ್ನ ನನ್ನ ಕಡೆಯಿಂದ ತಿಳಿಸುವಂತು. ತಿಳಿದ ಮೇಲೆ ಜ್ಞಾನ ಆದಾಗ ಇದು ನಾಶ ಆಯ್ತು ನೋಡ್ರಿ. ಅದರಿಂದ ಇದು ನಾನಲ್ಲ. ಯಾಕಂದ್ರೆ ಕಾರಣದೇಹವು ಆನಂದಮಯ ಕೋಶ ಅಥವಾ ಅಜ್ಞಾನ ರೂಪವಾಗಿರುವುದರಿಂದ ನನ್ನದು ಅಲ್ಲ. ನಾನು ಇದಕ್ಕಿಂತ ಬೇರೆಯಾಗಿದ್ದೇನೆ. ಹೇಗೆಂದ್ರೆ ಘಟವನ್ನು ನೋಡುವವನು ಘಟಕ್ಕಿಂತ ಭಿನ್ನನು ಮತ್ತೆ ಬೇರೆಯಾಗಿರುವಂತೆ ಈ ಕಾರಣ ದೇಹದ ಸ್ವರೂಪವನ್ನು ಅದರ ಭಾವ ಅಭಾವಗಳನ್ನು ತಿಳಿಯುವ ನಾನು ಇದಕ್ಕಿಂತ ಬೇರೆಯಾಗಿದ್ದೇನೆ ಹೇಳಿ ಈ ನಾನು ಸ್ಥೂಲ ಸೂಕ್ಷ್ಮ ಕಾರಣ ಈ ಮೂರು ದೇಹಗಳಿಗೆ ದ್ರಷ್ಟನು ಹೇಗೆ? ನಾನು ಯಾರಿಗಾದ್ರೂ ದೃಶ್ಯವಾಗಿ ಮತ್ತೆ ಕಾಣ್ತನೋ? ಯಾಕಂದ್ರೆ ಈ ದೇಹಗಳನ್ನ ಕಾಣ್ತಾವ, ನಾ ದ್ರಷ್ಟ ಅದೆ, ಅವೆಲ್ಲ ದೃಶ್ಯ ಅದು. ಮತ್ತೆ ನನ್ನನ್ನ ಯಾರು ಇನ್ನೊಬ್ಬರು ನೋಡ್ತಾರೇನೋ ತಿಳಿತಾರೇನೋ ಅಂತ ಸಂಶಯದಲ್ಲಿ ಕೇಳಿದಾಗ ಆತ್ಮನಾದ ನಾನು ತ್ರಿಕಾಲ ಆಭಾದಿತನಾದ್ದರಿಂದ ಸದ್ರೂಪ. ನಾನು ತ್ರಿಕಾಲ ಆಭಾದಿತ ಅಂದ್ರೆ ನಾನು ನಾಶವಿಲ್ಲದವನು. ಯಾವುದೇ ಸೂಕ್ಷ್ಮ ಸ್ಥೂಲ ಕಾರಣ ದೇಹದಲ್ಲಿ ನಾನು ಯಾವಾಗ್ಲೂ ಇರುವವನು, ಬಾಧೆ ಇಲ್ಲ. ಅದಕ್ಕೆ ಸದ್ರೂಪನು. ಮೂರು ಕಾಲದ ಸದ್ರೂಪನು. ದೇಹಗಳು ಒಂದು ಕಾಲದಲ್ಲಿ ತೋರಿ ಮತ್ತೊಂದು ಕಾಲದಲ್ಲಿ ತೋರದೆ ಹೋಗುವುದರಿಂದ ಅಥವಾ ಇರುವಿಕೆ ಇಲ್ಲದೆ ತೋರಿ ಜ್ಞಾನದಿಂದ ಬಾಧೆಯಾಗಿ ಹೋಗುವುದರಿಂದ ಈ ಮೂರು ದೇಹಗಳು ಅಸತ್ತಾಗಿವೆ. ಅಸತ್ತಲ್ರಿ. ಅದಕ್ಕೆ ಆಗಾಗ ಶಬ್ದ ಮೂರು ಕಾಲದಲ್ಲಿ ಇರುವುದು ಸತ್ಯ ಅಂತ ಹೇಳ್ತೀವಿ ಅಷ್ಟೇ. ಮತ್ತು ನಾನು ಬರೀ ಇರೋನೆಲ್ಲ ಮೂರು ಕಾಲದಾಗಿ ನಾನು ಸ್ವಯಂ ಪ್ರಕಾಶನಾಗಿ ನಾನು ನನ್ನ ಬೆಳಕಿನಿಂದಲೇ ಈ ಮೂರು ದೇಹಗಳನ್ನ ಕೊಡವನ್ನ ನೋಡಿ ತಿಳಿಯುವಂತೆ ದೇಹಗಳನ್ನು ಅರಿಯುವುದರಿಂದ ನಾನು ಚಿದ್ರೂಪನು. ಮೊದಲು ಏನಿಲ್ಲ ಸದ್ರೂಪ ಅಂತ ಯಾವ್ದು ಕನಬೇಕು ಅಂದ್ರೆ ತ್ರಿಕಾಲ ಆಭಾದಿತವಾಗಿ ಯಾವುದಿರುವುದು ಅದಕ್ಕೆ ಮೊದಲನೇ ಲಕ್ಷಣ ಸದ್ರೂಪ. ಆ ಲಕ್ಷಣ ಬೇರೆ ಕಡೆ ಹೋಗಬಾರದು ಅಂತ ತಿಳ್ಕೊಂಡು ಮತ್ತೆ ಚಿದ್ರೂಪ ಅಂತ ಹೇಳ್ತಾರ ಅವ್ರು. ಯಾಕೆ ಹೇಳ್ಬೇಕು ಅಂದ್ರೆ ದೇಹವೇ ಆತ್ಮ ಅಂತ ಹೇಳೋರು ಮತವಾದಿಗಳಾರ, ಪ್ರಾಣವೇ ಆತ್ಮ ಅಂತ ಹೇಳೋರು ನಾರ. ಪ್ರಾಣ ಮೂರು ಕಾಲದಾಗ ಆದಲ್ರಿ, ಜಾಗ್ರ ಅವಸ್ಥೆ, ಸ್ವಪ್ನಾವಸ್ಥೆ, ಸುಸುಪ್ತಾವಸ್ಥೆ. ಇದು ವಾಯುದೇವ ಅಂತ ಕರ್ತಾರ, ಪ್ರಾಣವೇ ದೇವ್ರ ಆತ್ಮ ಅಂತ ಕರಿತಾರ ಅವ್ರು. ಆದ್ರೆ ಪ್ರಾಣಕ್ಕ ಅದು ಅರಿಯುವಂತ ಶಕ್ತಿ ಇಲ್ಲ, ಜ್ಞಾನ ಇಲ್ಲ ಅದಕ್ಕೆ. ನಾನು ಪ್ರಾಣ ಅಂತ ಹೇಳ್ತದಲ್ರಿ ಯಾರಿಗೇನು? ಪ್ರಾಣ ಹೋದದ್ದು, ಪ್ರಾಣ ಇದ್ದದ್ದು ಚೇತನವಾದ ಪುರುಷ ಹೇಳ್ತಾನ ನೋಡ್ರಿ. ಅಂದ್ರೆ ಪ್ರಾಣ ಮೂರು ಕಾಲದಾಗಿದ್ರು ಕೂಡ ಅದು ಜಡ.
ತನ್ನ ಜ್ಞಾನ ಇಲ್ಲ, ಪರರ ಜ್ಞಾನ ಇಲ್ಲ. ಹ್ಮ್ ಅದಕ್ಕೆ ತ್ರಿಕಾಲ ಆಭಾತ್ಯವಾಗಿರ್ತಕ್ಕಂಥ ಸದ್ರೂಪ ಅಂತ ಒಂದೇ ಲಕ್ಷಣ ಹಿಡಿದ್ರೆ ಹ್ಮ್ ಪ್ರಾಣವೇ ಆತ್ಮ ಅನ್ನುವಂತ ಲಕ್ಷಣಕ್ಕೆ ಹೋಗ್ಬೋದು ಅಂತ ತಿಳ್ಕೊಂಡು ಹ್ಮ್ ಆ ಸಂಶಯವನ್ನ ಕಳೆದಕ್ಕೋಸ್ಕರವಾಗಿ ಹ್ಮ್ ಸ್ವಯಂ ಪ್ರಕಾಶ ಅಂದ್ರು ನೋಡ್ರಿ. ಹ್ಮ್ ಹ್ಮ್ ಅದಕ್ಕೆ ಅರಿವಿರಬೇಕು. ಅರಿವು ಇರೋದರಿಂದ ಹ್ಮ್ ಅದು ಚಿದ್ರೂಪ ಆಯ್ತು ನೋಡ್ರಿ. ಹ್ಮ್ ಪ್ರಕಾಶನಾಗಿ ಈ ಮೂರು ದೇಹಗಳನ್ನ ಇದಿರಿಟ್ಟು ಅರಿಯುವುದರಿಂದ ಚಿದ್ರೂಪ ಅವನು. ಈ ದೇಹಗಳು ತಮ್ಮನ್ನು ತಾವು ತಿಳಿಯುವುದಿಲ್ಲ, ಅನ್ಯವನ್ನು ತಿಳಿಯುವುದಿಲ್ಲವಾಗಿ ಜಡವಾಗಿವೆ. ಆದರೆ ನಾನು ನಿರ್ವಿಕಾರ ಸ್ವರೂಪನಾದುದರಿಂದ ದೇಹ ವಿಕಾರವ, ನಾನು ನಿರ್ವಿಕಾರಿಯಾಗಿರುವುದರಿಂದ ಏನಾಗಿನ್ರಿ ಅಂದ್ರೆ ಸಚ್ಚಿದಾನಂದ ರೂಪನು ಆತ್ಮನವ ನಾನು. ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ರೂಪನು ಆಗಿರುವುದರಿಂದ ನಾನು ದೇಹಗಳಿಂದ ಬೇರೆಯಾಗಿದ್ದೇನೆ. ಆದ್ದರಿಂದ ಇವು ನಾನಲ್ಲ. ಸ್ಥೂಲ ದೇಹ ಯಾಕೆ ನಾನಲ್ಲ ಅಂದ್ರೆ ಪಂಚೀಕೃತ ಪಂಚ ಮಹಾಭೂತಗಳ ಕಾರ್ಯ. ಸೂಕ್ಷ್ಮ ದೇಹ ನಮ್ಮ ಅಪಂಚೀಕೃತ ಪಂಚ ಮಹಾಭೂತಗಳ ಕಾರ್ಯ. ಕಾರಣ ದೇಹವು ಅಜ್ಞಾನಕ್ಕೆ ಸೇರಿದೆ. ಇವು ಪಂಚಮಹಾಭೂತಕ್ಕೆ ಸೇರಿದವು, ಸೂಕ್ಷ್ಮ ಆಮೇಲೆ ಸ್ಥೂಲ. ಕಾರಣ ದೇಹ ನಮ್ಮ ಅಜ್ಞಾನ ಅಲ್ಲ. ಇದು ಯಾವುದಕ್ಕೆ ಸೇರಿದೆ ಅಂದ್ರೆ ಕಾರಣ ದೇಹವು ಅಜ್ಞಾನಕ್ಕೆ ಸೇರಿದೆ. ಆದ್ದರಿಂದ ಅಥವಾ ಅಜ್ಞಾನ ರೂಪವಾಗಿದೆ. ಈ ದೇಹಗಳು ನನ್ನವೂ ಅಲ್ಲ, ನಾನೂ ಅಲ್ಲ, ಇವಕ್ಕೆ ವಿಲಕ್ಷಣನು. ಈ ಮೂರು ದೇಹಕ್ಕೆ ಬೇರೆಯಾಗಿದ್ದೇನೆ. ಘಟವನ್ನು ನೋಡುವವನು ಘಟಕ್ಕಿಂತ ಬೇರೆಯಾಗಿರುವಂತೆ ಈ ದೇಹಗಳನ್ನ, ಯಾವ ದೇಹ? ಸ್ಥೂಲ ಸೂಕ್ಷ್ಮ ಕಾರಣ ಮತ್ತು ಇವುಗಳ ಧರ್ಮ ಅಂತ ಹೇಳಿದರು. ಈ ಧರ್ಮಗಳನ್ನು ಮತ್ತು ಇವುಗಳ ವಿಕಾರವನ್ನು ತಿಳಿಯುವ ಆತ್ಮನಾದ ನಾನು ಇವುಗಳಿಗಿಂತ ಬೇರೆ. ಅದಕ್ಕೆ ಈ ರೀತಿ ದೇಹತ್ರಯದಕ್ಕೆ ದ್ರಷ್ಟನಾಗಿದ್ದೇನೆ. ಮೂರು ದೇಹಗಳನ್ನ ನಾನೇ ತಿಳಿಯುವನು ವಿನಃ ಬೇರೆಯವರು ಯಾರು ನನ್ನನ್ನು ಬಿಟ್ರೆ ಇನ್ನೊಬ್ರು ಇಲ್ಲ. ಹೀಗೆ ಓಂ ತತ್ಸತ್ ಅಂತ ಹೇಳಿ ಇತಿ ಆತ್ಮನು ಮೂರು ದೇಹಗಳ ದ್ರಷ್ಟ ನಾಮ ತೃತೀಯ ಕಲಾ ಸಮಾಪ್ತ. ಇಲ್ಲಿಗೆ ಈ ಕಲಾ ಮುಗಿತಮ್ಮ. ತೃತೀಯ ಚತುರ್ಥ ರೀ. ತೃತೀಯ ಅಂದ್ರೆ ಎಲ್ಲಾ ಇದ್ರಾಗ ಬಂದ್ರಿ. ತೃತೀಯ ಕಲದಾಗ ಹೇಳ್ಬಿಟ್ಟಾರೆ ಅಲ್ಲಿ. ಚತುರ್ಥ ಕಲ ಈಗ ಬರ್ತದೆ, ಈಗ ಮುಂದಿನ ಅಲ್ರಿ. ಇತಿ ಆತ್ಮನು ಮೂರು ದೇಹಗಳ ದ್ರಷ್ಟ ನಾನು ನಾಮ ತೃತೀಯ ಕಲಾ ಸಮಾಪ್ತ. ಇಲ್ಲಿವರೆಗೂ ಈ ಪ್ರಕಾರ ಹೇಳಿ ಮಂಗಳವನ್ನು ಹೇಳಿದೀವಿ ಅಂತ ಹೇಳಿದ್ರಿ. ನಾಳೆ ದಿನ ಯಾವ 5 ಕೋಶ ಅಂತಾವಲ್ಲ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಈ ಆನಂದಮಯ ಅನ್ನುವಂತ ಕೋಶಗಳ ಬಗ್ಗೆ ನಾಳೆ ದಿನ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿಗೆ ಮಂಗಳವನ್ನು ಹೇಳ. ನಮಸ್ಕಾರ. ನಮಸ್ಕಾರ.